ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಸದಾ ಕಾಲಕ್ಕೂ ಬೇಡಿಕೆಯಲ್ಲಿರುವ ಹಲವಾರು ವಿಷಯಗಳಲ್ಲಿ ಒಂದು ನಮ್ಮ ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ಗಳಿಗೆ ಇರುವ ಬೇಡಿಕೆ. ಈ ಬಿಡಿಎ ಸೈಟ್ಗಳ ಬೆಲೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದ್ರು ಸೈಟ್ಗಳ ಬೇಡಿಕೆ ಮಾತ್ರ ಕಮ್ಮಿ ಆಗಿಲ್ಲ. 2-3 ವರ್ಷಗಳ ಹಿಂದೆ ಇದ್ದ ಬಿಡಿಎ ಸೈಟ್ಗಳ ಬೆಲೆ ಈಗ 50ರಿಂದ 100% ವರೆಗೂ ಹೆಚ್ಚಾಗಿದೆ ಮತ್ತು ಮುಂದೆ ಇದೇ ರೀತಿ ಹೆಚ್ಚಾಗುತ್ತಲೇ ಇರಲಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಈ ಖಾತಾ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಎಂಬ ಹೊಸ ಕಾನೂನು ತಂದು ರೆವಿನ್ಯೂ ಸೈಟ್ಗಳ ದಂಧೆಯನ್ನು ಹತೋಟಿಗೆ ತಂದ ಮೇಲಂತೂ ಬಿಡಿಎ ಸೈಟ್ಗಳಿಗೆ ಹಿಂದೆಗಿಂತಲೂ ಈ ನಡುವೆ ಬೇಡಿಕೆ ಬಹಳ ಹೆಚ್ಚಾಗತೊಡಗಿದೆ. ನಮ್ಮ ಬೆಂಗಳೂರಿನಲ್ಲಿ ಬಿಡಿಎ ನಿವೇಶನಗಳಿಗೆ ಇಷ್ಟೊಂದು ಬೇಡಿಕೆ ಇರುವುದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಬಿಡಿಎ ಬಡಾವಣೆಗಳು ಸರ್ಕಾರಿ ಪ್ರಾಧಿಕಾರದಿಂದ ಅಭಿವೃದ್ಧಿ ಆಗಿರುವುದರಿಂದ ಈ ಬಡಾವಣೆಗಳು ಸುರಕ್ಷಿತ ಮತ್ತು ಕಾನೂನುಬದ್ಧವಾಗಿರುತ್ತವೆ. ಬಿಡಿಎ ಅಭಿವೃದ್ಧಿಪಡಿಸುವ ಬಡಾವಣೆಗಳಲ್ಲಿ ಹೊಸದಾಗಿ ನಿವೇಶನಗಳನ್ನು ಕೊಳ್ಳುವ ಜನರು ಬಿಡಿಎ ಈ ಜಾಗವನ್ನು ಅಭಿವೃದ್ಧಿಪಡಿಸುವ ಮುಂಚೆ ಈ ಭೂಮಿ ಯಾರ ಒಡೆತನದಲ್ಲಿತ್ತು, ಈ ಭೂಮಿ ಅವರಿಗೆ ಹೇಗೆ ಬಂತು ಎಂಬ ಯಾವ ಕಾಗದ ಪತ್ರ ಅಥವಾ ಮದರ್ ಡೀಡ್ಗಳನ್ನು ಪರಿಶೀಲಿಸುವ ಅಥವಾ ಹೊಂದುವ ಅವಶ್ಯಕತೆ ಇರುವುದಿಲ್ಲ. ಬಿಡಿಎ ಅವರಿಂದ ಪೊಸಿಷನ್ ಸರ್ಟಿಫಿಕೇಟ್ ಮತ್ತು ಬಿಡಿಎ ಅವರಿಂದ ರಿಜಿಸ್ಟ್ರೇಷನ್ ಆದ ಶುದ್ಧ ಕ್ರಯ ಪತ್ರ ಇದ್ದರೆ ಸಾಕು. ಹೊಸದಾಗಿ ಬಿಡಿಎ ಸೈಟ್ಗಳನ್ನು ಕೊಳ್ಳುವಾಗ ಅನವಶ್ಯಕವಾಗಿ ಹಳೆ ಕಾಗದ ಪತ್ರಗಳನ್ನು ಹೊಂದುವ ಅವಶ್ಯಕತೆ ಇರುವುದಿಲ್ಲ. 2, ಬಿಡಿಎ ಅವರು ಅಭಿವೃದ್ಧಿಪಡಿಸುವ ಬಡಾವಣೆಗಳಲ್ಲಿ ಉತ್ತಮ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ, ಈ ಬಡಾವಣೆಗಳಲ್ಲಿ ಅಗಲವಾದ ರಸ್ತೆಗಳು, ಉತ್ತಮ ನೀರು ಸರಬರಾಜು ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಮತ್ತು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ಗಳ ವ್ಯವಸ್ಥೆ ಇದ್ದು ಹೊಸದಾಗಿ ಖರೀದಿಸಿದ ಬಿಡಿಎ ನಿವೇಶನಗಳಲ್ಲಿ ಹೊಸ ಮನೆಯನ್ನು ನಿರ್ಮಾಣ ಮಾಡಲು ಯಾವ ರೀತಿಯ ತೊಂದರೆಗಳು ಇರುವುದಿಲ್ಲ. 3, ಸಾರ್ವಜನಿಕರು ಬಿಡಿಎ ನಿವೇಶನಗಳನ್ನು ಕೊಂಡುಕೊಳ್ಳಲು ಒಂದು ಅರ್ಜಿಯನ್ನು ಅಪ್ಲೈ ಮಾಡಿ ಲಾಟರಿ ಮೂಲಕ ಪಡೆಯಬಹುದು. ಇನ್ನೊಂದು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಖರೀದಿಸಬಹುದು. ಒಂದು ಹೊಸ ನಿವೇಶನ ಅಥವಾ ಅಪಾರ್ಟ್ಮೆಂಟ್ ಫ್ಲಾಟ್ ಅನ್ನು ಕೊಳ್ಳುವ ಪ್ರಕ್ರಿಯೆ ಪಾರದರ್ಶಕವಾಗಿರುವುದರಿಂದ ಇಲ್ಲಿ ಮೋಸವಾಗುವ ಸಾಧ್ಯತೆ ಇರುವುದಿಲ್ಲ. 4ನೇದು, ಬಿಡಿಎ ಅವರು ಹೊಸದಾಗಿ ಅಭಿವೃದ್ಧಿಪಡಿಸುವ ಬಡಾವಣೆಗಳಲ್ಲಿ ಸಾಮಾಜಿಕ ಸೌಲಭ್ಯಗಳು ಅಂದ್ರೆ ಸಿವಿಕ್ ಅಮ್ಯುನಿಟೀಸ್ಗಳಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಅದಕ್ಕಾಗಿ ಪ್ರತ್ಯೇಕ ಜಾಗವನ್ನು ಮೀಸಲಾಗಿಡಲಾಗುವುದು. ಆದ್ರಿಂದ ಈ ಬಡಾವಣೆಗಳಲ್ಲಿ ಸ್ಕೂಲ್ಗಳು, ಆಸ್ಪತ್ರೆಗಳು, ಮಾರುಕಟ್ಟೆಗಳು, ಪಾರ್ಕ್ ಮತ್ತು ಪ್ಲೇ ಗ್ರೌಂಡ್ ತರದ ಸೌಲಭ್ಯಗಳು ಉತ್ತಮವಾಗಿ ನಿರ್ಮಾಣ ಆಗುವುದರಿಂದ ಈ ಬಡಾವಣೆಗಳಲ್ಲಿ ಜನ ವಾಸಿಸುವುದಕ್ಕೆ ಉತ್ತಮವಾಗಿರುತ್ತದೆ. 5ನೇದು, ಬಿಡಿಎ ಅಭಿವೃದ್ಧಿಪಡಿಸುವ ತನ್ನ ಹೊಸ ಬಡಾವಣೆಗಳನ್ನು ಬೆಂಗಳೂರಿನ ಪ್ರಮುಖ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸುವುದರಿಂದ ಈ ಬಡಾವಣೆಗಳ ನಿವೇಶನಗಳ ROI ಉತ್ತಮವಾಗಿರುತ್ತದೆ. ಮತ್ತು 6ನೇದು, ಬಿಡಿಎ ತನ್ನ ಹೊಸ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸುವಾಗ ಹೊಸದಾಗಿ ನಿರ್ಮಾಣ ಆಗುವ ಬಡಾವಣೆಗಳಿಂದ ನಗರದ ಪ್ರಮುಖ ಹೆದ್ದಾರಿಗಳಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆ ಹೊಂದುವ ತರದಲ್ಲಿ ಅಗಲವಾದ ಉತ್ತಮ ರಸ್ತೆಗಳನ್ನು ನಿರ್ಮಿಸುವುದರಿಂದ ನಿರ್ಮಾಣವಾಗುವ ಬಿಡಿಎ ಅವರ ಹೊಸ ಬಡಾವಣೆಗಳು ಉತ್ತಮ ಸಂಪರ್ಕ ವ್ಯವಸ್ಥೆ ಹೊಂದಿರುತ್ತದೆ. ಈ ತರದ ಕಾರಣಗಳಿಂದಾಗಿ ಬಿಡಿಎ ಬಡಾವಣೆಗಳು ಸದಾ ಕಾಲಕ್ಕೂ ಬೇಡಿಕೆಯಲ್ಲಿರುವ ಮತ್ತು ಎಲ್ಲರನ್ನೂ ಆಕರ್ಷಿಸುವ ಹೂಡಿಕೆಯಾಗಿದೆ ನಮ್ಮ ಬೆಂಗಳೂರಿನಲ್ಲಿ. ಬಿಡಿಎ ಅವರು 3 ರೀತಿಯ ಪ್ರಾಪರ್ಟಿಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. 1, ಬಿಡಿಎ ನಿವೇಶನ, ಇದನ್ನು ಕೊಳ್ಳಲು ಲಾಟರಿ ಅಥವಾ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಖರೀದಿಸಬಹುದು. 2, ಬಿಡಿಎ ಕಮರ್ಷಿಯಲ್ ಪ್ರಾಪರ್ಟಿ, ಇದನ್ನು ಕೊಳ್ಳಲು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇದನ್ನು ಖರೀದಿಸಬಹುದು. 3ನೇದು, ಬಿಡಿಎ ಅಪಾರ್ಟ್ಮೆಂಟ್ ಫ್ಲಾಟ್, ಇದನ್ನು ಕೊಳ್ಳಲು ಲಾಟರಿ ಅಥವಾ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಈ ತರದ ಪ್ರಾಪರ್ಟಿಯನ್ನು ಖರೀದಿಸಬಹುದು. ಬಿಡಿಎ ಪ್ರಾಪರ್ಟಿಗಳನ್ನು ಬಿಡಿಎ ಅವರಿಂದ ಕೊಳ್ಳುವುದಕ್ಕಾಗಿ ಸಾರ್ವಜನಿಕರು ಕೆಲವು ಅರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. 1, ಬಿಡಿಎ ಪ್ರಾಪರ್ಟಿಗಳನ್ನು ಖರೀದಿಸಲು ಅರ್ಜಿ ಸಲ್ಲಿಸುವವರ ವಯಸ್ಸು 18 ವರ್ಷಕ್ಕಿಂತ ಹೆಚ್ಚಿರಬೇಕು. 2, ಅರ್ಜಿದಾರರು ಭಾರತ ದೇಶದ ನಾಗರಿಕರಾಗಿರಬೇಕು. ಕೆಲವು ಸಂದರ್ಭದಲ್ಲಿ NRI ಅರ್ಜಿದಾರರಿಗೂ ಅವಕಾಶ ನೀಡಲಾಗುತ್ತದೆ. ಆದರೆ ಇದಕ್ಕೆ NRIಗಳು ಕೆಲವು ಪರ್ಮಿಷನ್ಗಳನ್ನು ಹೊಂದುವ ಅವಶ್ಯಕತೆ ಇರುತ್ತದೆ. 3, ಬಿಡಿಎ ಅರ್ಜಿದಾರರ ವಾರ್ಷಿಕ ಆದಾಯಗಳ ಮಿತಿ LIG, ಲೋ ಇನ್ಕಮ್ ಗ್ರೂಪ್. ಈ ಗ್ರೂಪ್ನಿಂದ ನಿವೇಶನಗಳನ್ನು ಕೊಳ್ಳಲು ಅರ್ಜಿ ಹಾಕುವವರ ಆದಾಯ ವರ್ಷಕ್ಕೆ 1 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇರಬೇಕು. MIG, ಮಿಡಲ್ ಇನ್ಕಮ್ ಗ್ರೂಪ್. ಈ ಗ್ರೂಪ್ನಿಂದ ನಿವೇಶನಗಳನ್ನು ಕೊಳ್ಳಲು ಅರ್ಜಿ ಹಾಕುವವರ ಆದಾಯ ವರ್ಷಕ್ಕೆ 1ರಿಂದ 2 ಲಕ್ಷದವರೆಗೆ ಇರಬೇಕು. HIG, ಹೈ ಇನ್ಕಮ್ ಗ್ರೂಪ್. ಈ ಗ್ರೂಪ್ನಿಂದ ಬಿಡಿಎ ನಿವೇಶನಗಳನ್ನು ಕೊಳ್ಳಲು ಅರ್ಜಿ ಹಾಕುವವರ ಆದಾಯ ವರ್ಷಕ್ಕೆ 2 ಲಕ್ಷಕ್ಕಿಂತಲೂ ಹೆಚ್ಚಿರಬೇಕು. 4ನೇದು,
ಬಿಡಿಎ ಪ್ರಾಪರ್ಟಿಗಳಿಗೆ ಅರ್ಜಿ ಹಾಕುವವರು ಅವರ ಕುಟುಂಬವು ಬೆಂಗಳೂರಿನಲ್ಲಿ ಒಂದು ನಿರ್ದಿಷ್ಟ ನಿಯಮದ ಕಾಲದಿಂದ ನೆಲೆಸಿರಬೇಕು ಮತ್ತು ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಈಗಾಗಲೇ ಯಾವುದೇ ಬಿಡಿಎ ನಿವೇಶನ ಅಥವಾ ಸ್ವಂತ ಮನೆಯನ್ನು ಹೊಂದಿರಬಾರದು. 5ನೇಯದು, ಬಿಡಿಎ ಪ್ರಾಪರ್ಟಿಗಳನ್ನು ಕೊಳ್ಳಲು ಅರ್ಜಿ ಹಾಕುವವರು ಕೆಲವು ದಾಖಲೆಗಳನ್ನು ನೀಡಬೇಕಾಗುತ್ತದೆ. ವಯಸ್ಸಿನ ಪುರಾವೆ ನೀಡುವ ದಾಖಲೆ, ನಾಗರಿಕತ್ವದ ಪುರಾವೆ ನೀಡುವ ದಾಖಲೆ, ಇನ್ಕಮ್ ಪ್ರೂಫ್ ಆದಾಯ ಪುರಾವೆ ದಾಖಲೆ, ತಮ್ಮ ನಿವಾಸದ ಪುರಾವೆ ನೀಡುವ ದಾಖಲೆ ಮತ್ತು ಅರ್ಜಿದಾರರು ತಮ್ಮ ಅರ್ಜಿಯ ಜೊತೆ ಈ ನಡುವೆಯೇ ತೆಗೆದ ತಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಸಹಿತ ನೀಡಬೇಕಾಗುತ್ತದೆ. ಮುಂದೆ ಬಿಡಿಎ ಅವರ ಅರ್ಜಿಯಲ್ಲಿ ಇರುವ ಎಲ್ಲ ಷರತ್ತುಗಳನ್ನು ಒಪ್ಪಿ ತಮ್ಮ ಸಹಿಯನ್ನು ಮಾಡಿ ಬಿಡಿಎ ಅವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಬಿಡಿಎ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ, ದಿನಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳ ಮೂಲಕ ಬಿಡಿಎ ತನ್ನ ಹೊಸ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಸಾರ್ವಜನಿಕರಿಗೆ ಹಂಚುವುದಕ್ಕೆ ಅರ್ಜಿ ಆಹ್ವಾನವನ್ನು ಮಾಡುತ್ತಾರೆ ಮತ್ತು ಅರ್ಜಿ ಸಲ್ಲಿಸಲು ಅರ್ಜಿದಾರರು ಪಾಲಿಸಬೇಕಿರುವ ನಿಯಮಗಳನ್ನು, ಅರ್ಜಿ ಸಲ್ಲಿಸಬೇಕಿರುವ ದಿನಾಂಕ ವಿವರವಾಗಿ ಪ್ರಕಟಿಸುತ್ತಾರೆ. ಮುಂದೆ ಅರ್ಜಿದಾರರು ಬಿಡಿಎ ನಿವೇಶನಗಳಿಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಬಿಡಿಎ ವೆಬ್ಸೈಟ್ ನ ಮೂಲಕ ತಮ್ಮ ಅರ್ಜಿಯ ಸ್ಥಿತಿ, ಲಾಟರಿಯ ಫಲಿತಾಂಶ ಮತ್ತು ಮುಂದೆ ತಾವುಗಳು ಮಾಡಬೇಕಿರುವ ಪಾವತಿಗಳ ವಿವರಗಳನ್ನು ತಿಳಿಯಬಹುದು. ಬಿಡಿಎ ನಿವೇಶನಗಳಿಗೆ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯಲ್ಲಿ ನೀಡಿರುವ ಫೋನ್ ನಂಬರ್ ಮತ್ತು ಇಮೇಲ್ಗೆ ಬಿಡಿಎ ಅವರು ಮುಂದೆ ಸೂಚನೆಗಳನ್ನು ನೀಡುತ್ತಾರೆ. ಆದ್ದರಿಂದ ತಾವುಗಳು ಸದಾಕಾಲ ಉಪಯೋಗಿಸುವ ಫೋನ್ ನಂಬರ್ಗಳನ್ನು ನೀಡುವುದು ಉತ್ತಮ. ಮುಂದೆ ಬಿಡಿಎ ಅವರು ತಮ್ಮ ಎಲ್ಲಾ ಕಾಗದ ಪತ್ರಗಳನ್ನು ಪೋಸ್ಟ್ಗಳ ಮೂಲಕವೇ ಅರ್ಜಿದಾರರಿಗೆ ಕಳಿಸುವುದರಿಂದ ಅರ್ಜಿದಾರರು ಸರಿಯಾದ ಪೋಸ್ಟಲ್ ಅಡ್ರೆಸ್ ನೀಡುವುದು ಬಹಳ ಮುಖ್ಯ. ಬಿಡಿಎ ತಮ್ಮ ಹೊಸ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡುವ ವಿಷಯದಲ್ಲಿ ಕೆಲವರಿಗೆ ಆದ್ಯತೆ ನೀಡುತ್ತದೆ. 1. ಮಹಿಳೆಯರಿಗೆ ಮತ್ತು ವಿಧವೆಯರಿಗೆ ಮೊದಲ ಆದ್ಯತೆ ನೀಡಲಾಗುವುದು. 2. ಲೋ ಇನ್ಕಮ್ ಗ್ರೂಪ್ಗೆ ಸೇರಿದ ಸರ್ಕಾರಿ ನೌಕರರು, ಕೆಳಮಟ್ಟದ ವರಮಾನದವರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ ಆದ್ಯತೆ ನೀಡಲಾಗುವುದು. 3. ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ವರ್ಗಗಳ ಅರ್ಜಿಗೆ ಆದ್ಯತೆಯನ್ನು ನೀಡಲಾಗುವುದು. 4. ರಕ್ಷಣಾ ಸಿಬ್ಬಂದಿ ಮತ್ತು ಆ ವರ್ಗದ ವಿಧವೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು. 5ನೇಯದು, ದಿವ್ಯಾಂಗರು, ಕಲಾವಿದರು ಮತ್ತು ಸಾಮಾಜಿಕ ಕಾರ್ಯಕರ್ತರ ಅರ್ಜಿಗಳಿಗೂ ಆದ್ಯತೆಯನ್ನು ನೀಡಲಾಗುವುದು. ಬಿಡಿಎ ಕಾದಿರಿಸಿದ ಒಂದು ನಿರ್ದಿಷ್ಟ ಸಂಖ್ಯೆಯಷ್ಟು ನಿವೇಶನಗಳನ್ನು ಆದ್ಯತೆಯ ಮೇರೆಗೆ ನೀಡಿದ ನಂತರ ಉಳಿದ ನಿವೇಶನಗಳನ್ನು ಲಾಟರಿ ಮೂಲಕ ಅರ್ಜಿದಾರರ ಹೆಸರುಗಳನ್ನು ಘೋಷಿಸಲಾಗುವುದು ಮತ್ತು ಅದೃಷ್ಟ ಚೆನ್ನಾಗಿದ್ದು ಲಾಟರಿಯಲ್ಲಿ ನಿವೇಶನಗಳು ದೊರೆತರೆ ಮುಂದೆ ಅವರೊಂದಿಗೆ ಬಿಡಿಎ ನಿವೇಶನವನ್ನು ಅವರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಬಿಡಿಎ ಅವರಿಂದ ಹರಾಜಿನಲ್ಲಿ ಕಾರ್ನರ್ ನಿವೇಶನಗಳನ್ನು, ಕಮರ್ಷಿಯಲ್ ಪ್ರಾಪರ್ಟಿಗಳನ್ನು ಅಥವಾ ಅಪಾರ್ಟ್ಮೆಂಟ್ ಫ್ಲಾಟ್ಗಳನ್ನು ಕೊಳ್ಳುವುದಕ್ಕೆ ಯಾವುದೇ ಈ ರೀತಿಯ ಆದ್ಯತೆಗಳು ಇರುವುದಿಲ್ಲ. ಯಾರು ಬಿಡ್ನಲ್ಲಿ ಹೆಚ್ಚು ಹಣವನ್ನು ಪ್ರಾಪರ್ಟಿಗೆ ಕೊಡಲು ಒಪ್ಪುತ್ತಾರೋ ಅಂತವರಿಗೆ ಪ್ರಾಪರ್ಟಿಯನ್ನು ನೀಡಲಾಗುವುದು. ಮುಂದೆ ಬೆಂಗಳೂರಿನಲ್ಲಿ ಬಿಡಿಎ ಅವರು ಇನ್ನು ಹೆಚ್ಚೆಚ್ಚು ಉತ್ತಮ ಬಡಾವಣೆಗಳನ್ನು ನಿರ್ಮಾಣ ಮಾಡಲಿ. ಮುಂದೆ ಗ್ರೇಟರ್ ಬೆಂಗಳೂರು ತರದ ಕಾಯಕಲ್ಪ ಬೆಂಗಳೂರಿನಲ್ಲಿ ಶೀಘ್ರ ಪ್ರಾರಂಭವಾಗಲಿ ಮತ್ತು ಬೆಂಗಳೂರಿನಲ್ಲಿ ರೆವಿನ್ಯೂ ಸೈಟ್ಗಳ ದಂಧೆ ಶಾಶ್ವತವಾಗಿ ತೊಲಗಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.